ರೈತ ವಿರೋಧಿ ಕಾಯ್ದೆಯನ್ನ ಹಿಂಪಡೆಯುವುದಕ್ಕೆ ಸರ್ಕಾರ ಮುಂದಾಗಿದೆಯಾ ಅನ್ನೋದೊಂದು ಅನುಮಾನ. ನೂತನ ಭೂ ಸುಧಾರಣಾ ಕಾಯ್ದೆ ಹಿಂಪಡೆಯುವುದಕ್ಕೆ ಸರ್ಕಾರ ಸಜ್ಜಾಗಿದೆಯಾ? ಬಿಜೆಪಿ ತಂದಿದ್ದ ಭೂ ಸುಧಾರಣಾ ಕಾಯ್ದೆ ವಾಪಸ್ಗೆ ನಿರ್ಧರಿಸಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ರೈತರಲ್ಲದವರು ಭೂಮಿ ಖರೀದಿಸೋಕೆ ಅವಕಾಶ ನೀಡಿತು ಈ ಕಾಯ್ದೆ. ಕಮರ್ಷಿಯಲ್ ಕಾರಣಗಳಿಗೆ ಕೃಷಿ ಭೂಮಿ ಖರೀದಿ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನೂತನ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಚಳಿಗಾಲ ಅಧಿವೇಶನದಲ್ಲಿ ತಿದ್ದುಪಡಿಗೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ತೆಗೆದುಹಾಕಲಾಗಿದ್ದಂತ 79A 79B ಕಾಯ್ದೆಗಳ ಮರುಸ್ಥಾಪನೆ ಮಾಡುವುದಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಕಾಯ್ದೆ ಬದಲಾವಣೆ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೇವರಾಜ ಅರಸು ರೈತ ಸುಧಾರಣೆ ಕಾನೂನಿಗೆ ಧಕ್ಕೆ ಮಾಡಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇವತ್ತು ಉಳುವವನೇ ಭೂಮಿ ಒಡೆಯ, ಉಳುವವನೇ ಭೂಮಿ ಒಡೆಯ. ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಕಾಂಗ್ರೆಸ್ನವರು ಮಾಡಿದ್ರು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ತಗೊಂಡ್ಬಂದಿದ್ರು. ದೇವರಾಜ ಅರಸನವರು ತಿದ್ದುಪಡಿ ಮಾಡಿ, ಯಾಕೆಂದ್ರೆ ಜಮೀನ್ದಾರರಿಂದ ಶೋಷಣೆ ಆಯ್ತಾ ಇತ್ತು ಗುತ್ತಿಗೆದಾರರಿಗೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ತಿದ್ದುಪಡಿ ಮಾಡಿದ್ರು ಕರ್ನಾಟಕದಲ್ಲಿ. ತಿದ್ದುಪಡಿ ಮಾಡಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿ ಈಗೇನಾಗಿದೆ, ಸೆಕ್ಷನ್ 79A B ತಿದ್ದುಪಡಿ ಮಾಡಿ ಈಗ ಯಾರು ಬೇಕಾದರೂ ಜಮೀನು ತಗೋಬಹುದು. ಉಳುವವನೇ ಅಂತೇನಿಲ್ಲ, ಜಮೀನೇ ನೋಡದೆ ಜಮೀನು ತಗೋಬಿಡ್ಬೋದು. ಅಂತ ನೇಗ್ಲಿಡದೆ ಗೊತ್ತಿಲ್ಲದೇನೆ ಜಮೀನು ತಗೋಬಿಡ್ಬೋದು. 79A B ತಿದ್ದುಪಡಿ ಆಯಿತು. ಯಾರು ಮಾಡಿದವರು ಅದನ್ನು? ಯಾರು ಪಟ್ಟಭದ್ರ ಹಿತಾಸಕ್ತರಿದಾರಲ್ಲ, ಯಾರು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಮಾಡಬಾರದು ಅಂತ ಇದ್ದಾರಲ್ಲ, ಅವ್ರು ಮಾಡಿರೋ ಕೆಲಸ. ನಾವು ಸುಮ್ಮನೆ ಇದ್ದೀವಿ. 79A B ಮಾಡೋದು. ನಾವು ಇದನ್ನೆಲ್ಲ ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ. ನಾನು ಸ್ವಲ್ಪ ಅಪ್ಪರ್ ಹೌಸ್ನಲ್ಲಿ ಮೆಜಾರಿಟಿ ಬರಲಿ ಅಂತ